ಸರ್ ಕಾಂತಾರ ಬಹಳ ಜೋರಾಗೆ ಸದ್ದು ಮಾಡ್ತಿದೆ. ನಮ್ಮ ಕನ್ನಡ ಇಂಡಸ್ಟ್ರಿಯ ಒಂದು ಚಲನಚಿತ್ರ, ಒಂದು ಸಿನಿಮಾ ವಿಶ್ವ ಮಟ್ಟದಲ್ಲಿ ಈಗಾಗಲೇ ಸದ್ದು ಮಾಡ್ತಿದೆ. ಫಸ್ಟ್ ಕಾಂತಾರ ಕೂಡ ತುಂಬಾ ಚೆನ್ನಾಗಿ ಮೂಡಿ ಬಂದಿತ್ತು, ಜನ ಇಷ್ಟಪಟ್ಟಿದ್ರು. ಹಾಗಾಗಿ ತುಂಬಾ ಎಫರ್ಟ್ಸ್ ಹಾಕಿ ಕಾಂತಾರ ಚಾಪ್ಟರ್ 1 ಕೂಡ ಈಗಾಗಲೇ ಹೊರ ಬಂದಿದೆ. ಎಲ್ಲರೂ ನೋಡಿದ್ದಾರೆ, ನೋಡ್ತಿದ್ದಾರೆ, ಜನ ಮುಗಿಬಿದ್ದು ನೋಡ್ತಿದ್ದಾರೆ. ಎಲ್ಲ ದಾಖಲೆಗಳನ್ನು ನಮ್ಮ ಕಾಂತಾರ ಈಗಾಗಲೇ ಹೊಡೆದು ಹಾಕ್ತಿದೆ. ಸೊ ಕಾಂತಾರ ಅಂದ ತಕ್ಷಣ ನಮಗೆ ನೆನಪಾಗೋದು ಅಥವಾ ನಮಗೆ ಒಂಥರ ಕೇಳೋ ಅಂಥ ಶಬ್ದವೇ ದೈವ ಅನ್ನೋದು. ಸೊ ದೈವ ಅಂದ್ರೆ ಏನು ಸರ್? ದೈವ, ದೇವರು ಇಬ್ಬರಿದ್ದಾರೆ ಇಲ್ಲಿ. ದೈವ ಅಂತ ಅಂದರೆ ಸ್ಪಿರಿಟ್ ಅಂತ ಅಂತೀವಿ. ಲೋಕಲ್, ಇವಾಗ ಒಂದು ಗ್ರಾಮಸ್ಥದಲ್ಲಿ ಗ್ರಾಮ ದೇವರು ಅಂತ ಅಂತೀವಿ. ಒಂದು ಊರು ಲೋಕಲ್ ಪೀಪಲ್ ಒಂದು ಆರಾಧನೆ, ಇಟ್ ಮೇ ಬಿ ಅಣ್ಣಮ್ಮ, ಎಲ್ಲಮ್ಮ, ಮಾರಮ್ಮ, ಆ ಥರ ಈ ಒಂದು ಮನುಷ್ಯ ಆ ಒಂದು ಸ್ವರೂಪ, ಡಿವೈನ್ ಮ್ಯಾನಿಫೆಸ್ಟೇಷನ್ ಅಂತ ಏನಂತ ಕರಿತೀವಿ, ಅದರದ್ದೊಂದು ಸ್ವರೂಪ, ಆಕಾರ, ಅದರದ್ದೊಂದು ಶಕ್ತಿ, ಒಂದು ಪ್ರೆಸೆನ್ಸು. ಅದ್ರ ಮೂಲಕ ಇವಾಗ ಒಂದು ಊರಲ್ಲಿ ಪಂಚಾಯತಿ ಕಟ್ಟೆ ಅಂತ ನೀವು ನೋಡಿರ್ತೀರ, ಆಯ್ತಾ? ಸೊ ಊರಲ್ಲಿ ಲಿಟಿಗೇಷನ್ಸ್, ಇವಾಗೇನು ನಾವು ಪ್ರಾಪರ್ಟಿ ಲಿಟಿಗೇಷನ್ಸ್ ಅಂತೆಲ್ಲ ಅಂತೀವಿ, ಆ ಕಾಲದಲ್ಲಿ ಜಮೀನು ಕಬಳಿಸೋವಂಥದ್ದು, ಯಾರಿಗೆ ಶಕ್ತಿ ಪ್ರಬಲವಾಗಿರುತ್ತೆ ಅವರು ಕಬಳಿಸ್ತಾ ಇದ್ರು. ಆ ಟೈಮಲ್ಲಿ ನಾರ್ಮಲ್ ಆಗಿ ಕೋರ್ಟು ಕಚೇರಿ ಅನ್ನೋದು ಇರಲಿಲ್ಲ, ದೈವ ಅನ್ನೋದು ನಂಬ್ತಾ ಇದ್ರು. ಒಬ್ಬ ಮನುಷ್ಯ ಯಾರಿಗೆ ಇದು ತುಳುನಾಡು ಕಡೆ, ಮಂಗಳೂರು ಕಡೆ ಆಗಿರೋ ಘಟನೆನೇ ಈ ಪಂಜುರುಳಿ ಆಗಿರ್ಬೋದು ಅಥವಾ ಗುಳಿಗ ಆಗಿರ್ಬೋದು, ಇವರೆಲ್ಲ ಬಂದಿರುವಂಥದ್ದೇ ಆ ಭೂಮಿಗೆ ಹೋರಾಟ ಮಾಡಿರುವಂಥದ್ದು. ಈ ಸಿನಿಮಾದಲ್ಲೂ ಕೂಡ ನಮಗೆ ಕೊನೆಗೆ ಅರ್ಥ ಆಗೋದೇನು ಅಂದರೆ, ಧರ್ಮ ಅಧರ್ಮ ಅಂತ ಏನಿದೆ, ಇವಾಗ ಕೆಳಮಟ್ಟದ ಜನ ಅಂತ ಏನು ಕರೀತಾರೆ, ಅವರಲ್ಲಿ ಎಷ್ಟು ಪ್ರಬಲವಾದ ಶಕ್ತಿ ಇದೆ, ಎಷ್ಟು ದೈವ ಶಕ್ತಿ ಇದೆ ಅಂತ ಈ ಸಿನಿಮಾ ಒಂದು ತೋರಿಸುತ್ತೆ. ಹಾಗಾಗಿ ಮೇನ್ ಥಿಂಗ್ ಬಂದು ಏನಂತೀವಿ, ಒಂದು ವಿಲೇಜ್ ಆಗಿರ್ಬೋದು ಅಥವಾ ಒಂದು ಊರಾಗಿರ್ಬೋದು, ಅಲ್ಲಿ ನಡೀತಾ ಇರುವಂಥ ಅಧರ್ಮಗಳು. ಲ್ಯಾಂಡ್ ಇಸ್ ದ ಬಿಗ್ಗೆಸ್ಟ್ ಥಿಂಗ್, ಯಾಕಂದರೆ ಅದರಲ್ಲಿ ದುಡ್ಡು, ಹಣ, ಕಾಸು ಪ್ರತಿಯೊಂದು ಇರುವಂಥದ್ದು. ಸೊ ನಾರ್ಮಲ್ ಮನುಷ್ಯನ ಮಾತು ಬಗ್ದೇ ಇದ್ದಾಗ ಈ ಏನಂತೀವಿ, ದಿಸ್ ಇಸ್ ಕಾಲ್ಡ್ ಎ ಸ್ಪಿರಿಟ್ ಫಾರ್ಮ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ, ಆಯಿತಾ? ನಮ್ಮ ಸಬ್ಜೆಕ್ಟಲ್ಲಿ ಏನಂತ ಅಂತೀವಿ ಅಂತ ಅಂದರೆ, ಇವಾಗ ಒಬ್ಬರ ಮನುಷ್ಯನಲ್ಲಿ ದೇವರು ಬರ್ತಾನೆ, ಆಯಿತಾ? ಮನುಷ್ಯನಲ್ಲಿ ದೇವರು ಬರ್ತಾನೆ, ಆಯಿತಾ? ಒಳ್ಳೇದು ಬರುತ್ತೆ, ಕೆಟ್ಟದ್ದು ಬರುತ್ತೆ, ಪಾಸಿಟಿವ್ ಬರುತ್ತೆ, ಗುಣಗಳು ಅಂತ ತಗೋಬೋದಾ? ಮನುಷ್ಯನಲ್ಲಿ ಒಳ್ಳೆಯ ಗುಣಗಳು ಇರುತ್ತೆ, ಕೆಟ್ಟ ಗುಣಗಳು ಇರುತ್ತೆ, ಅದನ್ನೇ ದೇವರು ಮತ್ತೆ ರಾಕ್ಷಸ ಅಂತ ಕರಿತೀರಾ? ಅದು ಕರೆಕ್ಟ್ ಆಗಿದೆ, ನೀವು ಹೇಳ್ತಾ ಇರೋದು ಕರೆಕ್ಟ್ ಆಗಿದೆ. ಆದರೆ ಕೆಲವೊಂದು ಪವರ್ಸ್ ಅಂತ ಅಂತೀವಲ್ಲ, ಸೈಕಿಕ್ ಪವರ್ಸ್ ಅಂತ, ಇವಾಗ ಯಾರೋ ಇವಾಗ ಇದರಲ್ಲೇ ಸಿನಿಮಾದಲ್ಲಿ ತೋರಿಸಿರೋ ಪ್ರಕಾರ ಅವನೊಂದು ಕಡೆ ಹೋಗ್ತಾನೆ, ಕಾಡಿಗೆ ಹೋಗಿದ ತಕ್ಷಣ ಮಾಯ ಹೋಗ್ತಾನೆ. ಆಮೇಲೆ ಕಾಡು ಒಂದು ನಂಟು ತೋರಿಸುತ್ತೆ. ಇವಾಗ ಫಸ್ಟ್ ಸಿನಿಮಾ ನೋಡಿ, ಶಿವ ಅನ್ನೋ ಒಂದು ಕ್ಯಾರೆಕ್ಟ್ರು, ಅವನು ಅಹಮ್ಮಲ್ಲಿರ್ತಾನೆ, ಹಂದಿ ಹೊಡಿಯೋದು, ಬೇಟೆ ಆಡೋದು, ಕುಡಿಯೋದು, ಹೇಗಂದ್ರೆ ಆಗಿರ್ತಾನೆ. ಅವನು ಅವ್ರ ತಾಯಿ ಮಾತಕ್ಕೂ ಬಗ್ಗಲ್ಲ, ಆಯ್ತಾ? ಕೊನೆಗೆ ಕಾಡು ತೋರಿಸುತ್ತೆ ದೈವ ಅಂದರೆ ಏನು ಅಂತ, ಅಲ್ವಾ? ಅಂದರೆ ನನ್ನ ಈಗೋನ ಒಡೆದಾಕಿ ನಾನು ಮತ್ತೆ ಏನಂತೀವಿ ಯೂನಿವರ್ಸು ಒಂದು ಅಲೈನ್ಮೆಂಟ್ ಆಗುವಂಥ ಒಂದು ಕತೆ ಅಂತ ಹೇಳ್ಬೋದು. ಇವಾಗೇನು ಹೊರಗಡೆ ಶಿವಶಕ್ತಿ ಅಂತ ಅಂತೀವಿ, ಇದರ ಅರ್ಥನೇ ಅದು, ಬೇರೆ ಏನೂ ಇಲ್ಲ. ನಾನು ಬೇರೆ ಅಲ್ಲ, ನನ್ನ ಹೈಯರ್ ಸೆಲ್ಫ್ ಬೀಯಿಂಗ್ ಬೇರೆ ಏನಿಲ್ಲ. ಇವಾಗ ನಮ್ಮ ಪೂರ್ವಿಕರು ಏನು ಮಾಡ್ಕೊಂಡು ಬಂದಿದ್ದಾರೆ, ಫಾರ್ ಎಕ್ಸಾಂಪಲ್ ತುಳುನಾಡು ಕಡೆ ನಾನು ಹೇಳ್ತಾ ಇರೋವಂಥದ್ದು, ಕೋಲ ಒಬ್ಬರು ಮಾತ್ರ ಕಟ್ಟಬೇಕು ಏನಂತೀವಿ, ಆ ಪರಂಪರೆ ನಡೀತಾ ಇದೆ ಅಂತ ಅಂದರೆ, ಅಲ್ಲಿ ಕರೆಯೋದು ಯಾರನ್ನ? ಆ ಭೂತ ಅಂದರೆ ಏನು, ಆ ಕೋಲ ಅಂದರೆ ಏನು, ಅವರೆಲ್ಲ ನಮ್ಮ ಹಿರಿಯರನ್ನ ಒಂದು ಸಂಪ್ರದಾಯ ಆಚರಣೆ ಅಂತ ಹೇಳ್ಬೋದು. ಆ ಸೇರೋದು ಕೂಡ ಯಾವುದೋ ಒಂದು ಲ್ಯಾಂಡ್ ಡಿಸ್ಪ್ಯೂಟ್ಸ್ನ ಗೆಲ್ಸಿರೋ ಅಂಥದ್ದು, ಇಟ್ ಮೇ ಬಿ ಗುಳಿಗ ಆರ್ ಪಂಜುರುಳಿ, ಆ ವಿಕ್ಟ್ರಿಗೆ ಇಡೀ ಊರು ಸೇರಿ ಸಂಭ್ರಮಿಸ್ತಾರೆ. ಧರ್ಮದ ರಕ್ಷಣೆಗೆ ಇರೋಂಥದ್ದೇ ದೈವದ ಕಡೆ. ಅದು ಮಂಗಳೂರಲ್ಲಿ ಎಸ್ಪೆಷಲಿ ಬಹಳ ಚೆನ್ನಾಗಿ ಚಿತ್ರೀಕರಣ ಮಾಡಿದ್ದಾರೆ, ತೋರಿಸಿದ್ದಾರೆ. ರಿಷಬ್ ಶೆಟ್ಟಿ ಕೂಡ ಅವರು ಆ ಜನಾಂಗದವರು ಇಲ್ಲದೇ ಇರ್ಬೋದು, ಆದರೆ ಐ ಫೀಲ್ ಅವ್ರಿಗೆ ಪಾಸ್ಟ್ ಕನೆಕ್ಷನ್ಸ್ ಏನಾದರೂ ಇದ್ದು ಆ ಕಟ್ಟಿರ್ಬೋದು, ಹೇಳಕ್ಕಾಗಲ್ಲ. ಅಂದ್ರೆ ಈ ಒಂದು ಸಂದರ್ಭದಲ್ಲಿ ಅನ್ಸತ್ತೆ, ಲೈಕ್ ದೈವವನ್ನ ಕಟ್ಕೊಳ್ಳೋರು ಅವರಿಗೆ ಆದಂಥ ಜನಾಂಗ ಇದೆ, ಆ ಜನಾಂಗದವರು ಮಾತ್ರ ಅದನ್ನ ಆಚರಣೆ ಮಾಡ್ತಾರೆ, ಆ ವಸ್ತ್ರವನ್ನ ಧಾರಣೆ ಮಾಡ್ತಾರೆ, ಅದಕ್ಕೂ ಆದಂಥ ಪದ್ಧತಿಗಳಿದೆ. ಸೊ ಸಾಕಷ್ಟು ಜನರಿಗೆ ಪ್ರಶ್ನೆ ಕೂಡ ಇದೆ, ಕಾಂತಾರವನ್ನ ದೈವ ಅಂತ ಅಲ್ಲಿ ತೋರಿಸಿ ಒಂದು ವಿಶ್ವಕ್ಕೆ ನಮ್ಮ ತುಳುನಾಡ ಸಂಸ್ಕೃತಿಯನ್ನ ಪರಿಚಯಿಸೋದು ಒಂದಾದ್ರೆ, ವಿರೋಧವಾಗಿ ಇದೆಲ್ಲ ದೈವಗಳನ್ನ ತೋರಿಸಿ ಇವರು ಪ್ರಚಾರ ಗಿಟ್ಟಿಸ್ಕೋತಿದ್ದಾರಾ, ದುಡ್ಡು ಮಾಡ್ಕೋತಿದ್ದಾರಾ, ಅಥವಾ ಇದರ ಅವಶ್ಯಕತೆ ಏನಿತ್ತು, ದೈವಗಳನ್ನ ಇವತ್ತು ಹೇಗೇಗೋ ಬಳಸ್ಕೋತಿದ್ದಾರೆ ಅನ್ನೋದು ಒಂದು. ಜೊತೆಗೆ ತಾವು ಹೇಳ್ತಿರೋ ಹಾಗೆ ಇಲ್ಲಿ ದೈವಗಳನ್ನ ತೋರಿಸೋ ರೀತಿ ಆಗಿರಬಹುದು, ಅದೇ ಪರಂಪರೆಯ ಒಂದು ಜನ ಮಾಡಬೇಕು ಅನ್ನೋ ಅಂಥವರಿಗೆ ಏನು ಉತ್ತರ ಕೊಡ್ತೀರಾ ಅಂದಾಗ, ಖಂಡಿತ ನಿಮ್ಮ ಉತ್ತರ ಬಹಳ ಸಮಂಜಸವಾಗಿ ಇರುವಂಥದ್ದು. ಅವ್ರಿಗೇನೋ
ಹೋದ ಜನ್ಮದ ಪುನರ್ಜನ್ಮದ ಕನೆಕ್ಷನ್ ಇದೆ ಅಂತ ನಿಮ್ಮ ಯಾಕಂದ್ರೆ ನಾನು ಕೆಲವೊಂದು ನನ್ನ ಮಂಗಳೂರು ಯಾರು ಇದ್ದಾರೆ ನನ್ನ ಸ್ಟೂಡೆಂಟ್ಸ್ ಅವ್ರನ್ನೆಲ್ಲ ಭೇಟಿ ಮಾಡಿದಾಗ ಅಥವಾ ಈ ಸಿನಿಮಾ ಬಗ್ಗೆ ಕೆಲವೊಂದು ಮಾತಾಡಿದಾಗ ಯಾಕೆ ನಾನು ತಿಳ್ಕೊಬೇಕು ಅದರ ಸಂಪ್ರದಾಯ ಏನು ಎಲ್ಲದನ್ನು ಗೌರವಿಸ್ಬೇಕು. ಆವಾಗ ನನಗೆ ಅರ್ಥ ಆಗಿದ್ದೇನಂತ ಅಂದರೆ ಅವ್ರದ್ದು ಒಂದು ಜನಾಂಗ ಇದೆಯಂತೆ ಆಯಿತಾ. ಆಮೇಲೆ ನನಗೆ ಅದೆಲ್ಲ ತಿಳ್ಕೊಳ್ಳೋದಕ್ಕೆ ಇಷ್ಟ, ಯಾಕೆ ಆ ವಸ್ತ್ರ ಇದು ಮಾಡ್ತಾರೆ, ಹೊಂಬಾಳೆನೇ ಯಾಕೆ ಧರಿಸ್ತಾರೆ, ಆ ಡ್ಯಾನ್ಸ್ ಏನಕ್ಕೆ ಅಂತ ಎಲ್ಲ. ಸೊ ಅದಕ್ಕೆ ಅರ್ಥ ಸಿಕ್ಕಿದೆ. ಅದು ಒಂದು ಏನಂತೀವಿ ಅಂತಂದರೆ ಇವಾಗ ನೋಡಿ ಒಂದು ಎನರ್ಜಿ ಬರಬೇಕು ಅಂತ ಅಂದರೆ ಅದು ನೋಡಿ ನೀವು ಸಿನಿಮಾ ಸೂಕ್ಷ್ಮತೆಯಲ್ಲಿ ನೋಡಿದ್ರೆ ಫಸ್ಟು ಸೌಂಡಿಂದ ಸ್ಟಾರ್ಟ್ ಆಗುತ್ತೆ, ಆಮೇಲೆ ಅಗ್ನಿ ಆಯಿತಾ, ಆಮೇಲೆ ಆ ನಾದ ಆ ಫ್ರೀಕ್ವೆನ್ಸಿಗೆ ಒಂದು ಎನರ್ಜಿ ಫಾರ್ಮ್ ಆಗುತ್ತೆ. ಒಂದು ಎನರ್ಜಿ ಫಾರ್ಮ್ ಆಗಿ ಒಂದು ಸ್ವರೂಪ ತಗೊಳುತ್ತೆ. ಸ್ವರೂಪ ತಗೊಂಡು ಒಂದು ಪ್ರಿಡಿಕ್ಷನ್ ಹೇಳೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇಟ್ ಮೇ ಬಿ ಊರಿಂದಿರ್ಬೋದು ಅಥವಾ ಇಂಡಿವಿಜುವಲ್ ಇರ್ಬೋದು, ಒಂದು ಪ್ರಾಮಿಸಿಂಗ್ ಆಗಿರ್ಬೋದು. ಎಷ್ಟೊಂದು ಜನ ಸಾಕಷ್ಟು ಕಾಂತಾರ ಮೊದಲನೇ ಅಧ್ಯಾಯ ಏನು ಬಂದಿದೆ ಅದಾದಮೇಲೆ ಎಷ್ಟೊಂದು ಜನ ಹೋಗಿ ಗುಳಿಗಾನ ಭೇಟಿ ಮಾಡಿದ್ದಾರೆ, ಆಶೀರ್ವಾದ ಪಡ್ಕೊಂಡಿದ್ದಾರೆ. ದೊಡ್ಡ ದೊಡ್ಡ ಸೆಲೆಬ್ರಿಟೀಸ್ ಇರ್ಬೋದು, ಪೊಲಿಟಿಷಿಯನ್ಸ್ ಇರ್ಬೋದು ಆಯಿತಾ. ಕೆಲವ್ರಿಗೆ ಒಳ್ಳೇದಾಗಿದೆ, ಕೆಲವ್ರಿಗೇನು ಅನಿಸಿಲ್ಲ. ಅಂದರೆ ಗುಳಿಗದ ಆಶೀರ್ವಾದವನ್ನು ಇಲ್ಲಿ ಗುಳಿಗ ಇದ್ದಂಥ ಸ್ಥಾನದಲ್ಲಿ ಹೋಗಿ ಪಡ್ಕೊಂಡಿದ್ದಾರೆ ಅಥವಾ ದೈವಾರಾಧನೆಯ ಆವೇಶ ಆಚರಣೆಯಲ್ಲಿ ಇದ್ದಾಗ ಕೆಲವರು ಏನಂತೀವಿ ಆ ಜಾಗೃತಿ ಆದಾಗ ಅಂತ ಶಕ್ತಿಗಳು ಯಾರ್ಯಾರಿಗೆ ಸಿಕ್ಕಿದೆ ಸಮಯ ಅವರು ಹೋಗಿ ಭೇಟಿ ಮಾಡಿದ್ದಾರೆ. ಕೆಲವ್ರಿಗೆ ಏನಂತೀವಿ ನಾರ್ಮಲ್ ಆಗಿ ಇದ್ದಾಗಲೂ ಒಂದು ಆ ಟೈಮ್ ಅವ್ರದ್ದು ಒಂದು ತಿಥಿ ಮುಹೂರ್ತ ಅಂತ ಇರುತ್ತೇನೋ ಅನ್ಕೊಂತೀನಿ. ಆ ಸಮಯದಲ್ಲಿ ಹೋಗಿ ಒಂದು ಆಶೀರ್ವಾದ ಪಡ್ಕೊಂಡಿದ್ದಾರೆ. ಅಂದರೆ ಈ ಸಿನಿಮಾ ಎಸ್ಪೆಷಲಿ ಮಂಗಳೂರು, ತುಳುನಾಡು, ನಮ್ಮ ಕರ್ನಾಟಕ ಏನಂತೀವಿ ಅದರ ಹಿಸ್ಟಾರಿಕಲ್ ಒಂದು ಪ್ರೆಸೆನ್ಸು ಸಿಗ್ನಿಫಿಕೆನ್ಸು ತುಂಬ ಚೆನ್ನಾಗಿ ಎತ್ತಿ ತೋರಿಸಿದ್ದಾರೆ. ಆದರೆ ಇದರಲ್ಲಿ ಬಹಳ ವಿಚಾರಗಳು ತಿಳ್ಕೊಳ್ಳೋದಿದೆ. ಅಂದರೆ ನಮ್ಮ ಯೂನಿವರ್ಸ್ಗೆ ಹೇಗೆ ಕನೆಕ್ಟ್ ಮಾಡಿಕೊಂಡು ಇದನ್ನು ನೋಡಬೇಕು. ಆಮೇಲೆ ಕೆಲವರು ನೀವು ನೋಡಿದ್ದೀರಾ ಕಿರ್ಚ್ತಾ ಇರೋವಂಥದ್ದು ಆಯ್ತಾ, ಭಾವನೆಯಲ್ಲಿ ತುಂಬ ಕಣ್ಣಲ್ಲಿ ನೀರು ಬಂದಿದೆ. ಸರ್ ಅದ್ರ ಬಗ್ಗೆ ಮಾತು ಮುಂದುವರಿಸೋಣ. ಬಟ್ ಈಗ ದೈವ ಮತ್ತು ದೇವರ ನಡುವೆ ಏನಾದ್ರು ಡಿಫ್ರೆನ್ಸ್ ಇದೆಯಾ ಅಥವಾ ಒಂದೇನಾ ಇದು ಅನ್ನೋದು? ದೇವರು ಅಂದರೆ ಇವಾಗ ನೋಡಿ ನಾನು ನೀವು ಆಕ್ಸಿಜನ್ ತಗೊಳ್ತಾ ಇದ್ದೀವಿ ಆಯ್ತಾ, ಇವನಿಗೆ ಸ್ವರೂಪ ಇಲ್ಲ, ಆಕಾರ ಇಲ್ಲ, ಇನ್ಫಿನಿಟಿ ಆಯ್ತಾ. ದೈವ ಅಂತ ಅಂದರೆ ಇವಾಗ ನಾನು ಈ ವ್ಯಕ್ತಿ, ನಾನಿವಾಗ ಆಂಜನೇಯ, ಭೈರವ, ಕಾಳಿ ಏನು ಉಪಾಸನೆ ಮಾಡ್ತಾ ಇರ್ತೀನಿ ಅಥವಾ ನನ್ನ ಒಂದು ಜಾತಿ ಇರ್ಬೋದು ಅದರಿಂದ ಏನು ಮಾಡ್ಕೊಂಬಂದಿರ್ತೀನಿ, ಅದರದ್ದು ಒಂದು ನಮ್ಮ ಹಿರಿಯರು ಏನು ಹೇಳ್ಕೊಟ್ಟಿದ್ದಾರೆ ಆ ಎನರ್ಜಿನ ಆ್ಯಕ್ಟಿವೇಶನ್ ಒಂದು ಆಗುತ್ತೆ. ಇವಾಗ ಕೆಲವು ಸತಿ ಅವ್ರಿಗೆ ಅವ್ರ ತಾತ ಜ್ಞಾಪಿಸ್ಕೊಂಡ್ರೆ ಕೆಲವ್ರಿಗೆ ಎನರ್ಜಿ ಆ್ಯಕ್ಟಿವೇಶನ್ ಆಗುತ್ತೆ. ಕೆಲವ್ರಿಗೆ ಅದೊಂದು ಸುಮ್ಮನೆ ಒಂದು ರೋಡಲ್ಲಿ ಹೋಗ್ತಾ ಇದ್ರೆ ಒಂದು ತಮಟೆ ಶಬ್ದ ಬಂತು ಅಂದರೆ ಅವರಲ್ಲಿ ಮಾರಮ್ಮನೋ ಅಣ್ಣಮ್ಮನೋ ಅಥವಾ ಆಂಜನೇಯನೋ ಯಾರೋ ಒಬ್ಬರು ಒಂದು ಏನೋ ಒಂದು ಟ್ರಿಗರ್ ಆಗುತ್ತೆ ಅವ್ರಿಗೆ. ಆ ಟ್ರಿಗರ್ ಅಂದರೆ ಎಲ್ಲರೂ ಹೇಳ್ತಾರಲ್ಲ ನೀನು ಹುಟ್ಟಿರೋ ಒಂದು ಕಾರಣ ಇರುತ್ತೆ, ಒಂದು ಪರ್ಪಸ್ ಆಫ್ ಲೈಫ್ ಅಂತ. ಫೈನಲ್ ಪರ್ಪಸ್ ಆಫ್ ಲೈಫ್ ಅಂತ ಏನು ಅಂತಂದರೆ ಇಡೀ ಯೂನಿವರ್ಸಲ್ಲಿ ನಾವು ಹೋಗಬೇಕಾದ್ರೆ ಎಲ್ಲ ಬಿಟ್ಟು ಹೋಗೋದೆ, 4 ಜನಕ್ಕೆ ಒಳ್ಳೇದು ಮಾಡ್ಬಿಟ್ಟು ಹೋಗೋದೆ ದೇವರು ಆಯಿತಾ. ದೈವ ಇವೆಲ್ಲ ಮಾರಮ್ಮ ಅಣ್ಣಮ್ಮ ಇವೆಲ್ಲವೂ ಕೂಡ ದೈವಗಳೇನಾ? ಇವರೆಲ್ಲ ದೈವ ಅಂತಲೇ ಹೇಳ್ಬೋದು. ಫೈನಲಿ ಇವಾಗ ಈಶ್ವರ ಅನ್ನೋದು ಏನಂತೀವಿ ಪರ್ಫೆಕ್ಟ್ ಡೈಟಿ, ಪ್ರೆಸೆಂಟ್ ಡೈಟಿ, ಅವನ ಗಣಗಳು, ಅವನ ಸಪೋರ್ಟ್. ಇವಾಗ ನೋಡಿ ಮೇಡಮ್ ಸಿಂಪಲ್ಲಾಗಿ ಹೇಳಬೇಕು ಅಂದರೆ ನರೇಂದ್ರ ಮೋದಿ ಇದ್ದಾರೆ, ಅವ್ರ ಕೆಳಗಡೆ ಎಷ್ಟೋ ಮಿನಿಸ್ಟರ್ಸ್ ಇದ್ದಾರೆ ಆಯಿತಾ. ಇವಾಗ ಕರ್ನಾಟಕದಲ್ಲಿ ಇದ್ದಾರೆ, ಅವ್ರಿಗೆ ಎಷ್ಟೋ ಸ್ಟೇಟ್ಸು. ಬಟ್ ಹೂ ಇಸ್ ದಿ ನಮಗೆ ಹೆಡ್ಡು? ನರೇಂದ್ರ ಮೋದಿ. ಹಾಗೆ ಶಿವ ಅನ್ನೋದು ಒಬ್ಬ ಆಯಿತಾ. ಅವನ ಹಲವಾರು ಸ್ವರೂಪಗಳು ಏನು ಹೊರಗಡೆ ಬಂದಿದೆ. ಮಂಗಳೂರು ಕಡೆ ಇದಾಗ್ಬೋದು ಆಯಿತಾ. ಇವಾಗ ದೇವಿ ಕಡೆ ತೊಗೊಂಡ್ರೆ ನೀವು ಬನಶಂಕರಿ, ಅಣ್ಣಮ್ಮ, ಎಲ್ಲಮ್ಮ, ಕರಿಮಾರಮ್ಮ ಏನೇನೋ ಇದೆ. ತುಂಬ ನೀವು ಉಗ್ರ ಸ್ವರೂಪಕ್ಕೆ ಹೋಗಬೇಕು ಅಂತ ಅಂದರೆ ಫೈನಲ್ ಯಾರು ಅಂತ ಅಂದರೆ ಕಾಳಿ ಅಂತೀನಿ. ತುಂಬ ಶಾಂತಿ ಸ್ವರೂಪ ಎಲ್ಲ ಲಾಲನೆ ಪಾಲನೆ ಎಲ್ಲ ಮಾಡಬೇಕು ಅಂದರೆ ಲಕ್ಷ್ಮಿ ಅಂತೀನಿ. ಸೊ ಇವಾಗ ನಿಮ್ಮಲ್ಲೂ ಇವಾಗ ಒಂದು ವ್ಯಕ್ತಿಯಲ್ಲೂ ಕೂಡ ಅವನಲ್ಲೂ ಎಲ್ಲ ಸ್ವರೂಪ ಇರುತ್ತೆ. ಸಮಯ ಸಂದರ್ಭ ಯಾವ ರೀತಿಯಲ್ಲಿ ಹೇಗೆ ಹೋಗ್ತಾ ಇದೆ ಅಂತ. ಇವಾಗ ಪೊಲೀಸ್ ಸ್ಟೇಷನ್ಗೆ ಹೋದಾಗ ಅವನು ಅಲ್ಲಿ ಉಗ್ರ ಸ್ವರೂಪ ತೋರಿಸಿದ್ರೆ ಇನ್ನೂ ಟ್ರೀಟ್ಮೆಂಟ್ ಜಾಸ್ತಿ ಆಗುತ್ತೆ. ಒಂದು ಸೊಸೈಟಿಯಲ್ಲಿ ಹೇಗಿರಬೇಕು, ಫ್ಯಾಮಿಲಿಯಲ್ಲಿ ಹೇಗಿರ್ಬೇಕು ಹಾಗಿರಬೇಕು, ನಿಭಾಯಿಸಬೇಕು. ಕೆಲವೊಂದು ಸತಿ ಕ್ರೋಧ ಎಲ್ಲಿ ನಡೀತಾ ಇರುತ್ತೆ ಅಲ್ಲಿ ಭೈರವ ಬರ್ತಾನೆ, ಅಲ್ಲಿ ಕಾಳಿ ಬರ್ತಾಳೆ. ಸೊ ಈ ತುಳುನಾಡಿನಲ್ಲಿ ಮಾತ್ರ ದೈವಗಳಿಲ್ಲ, ಬೇರೆ ಬೇರೆ ಭಾಗದಲ್ಲಿ ಅವರೇ ಆಚರಣೆ ಮಾಡ್ಕೊಂಡು ಬಂದಂತಹ ದೈವಗಳು ಇದ್ದಾವೆ. 100% ಇಲ್ಲಿ ಮ್ಯಾನ್ ಮೇಡ್ ಲಾ ಅಂತ ನಾನು ನಿಮ್ಗೆ ಹೇಳ್ತೀನಿ. ಮನುಷ್ಯ ಕೆಲವೊಂದು ನಿರ್ಮಾಣ ಮಾಡ್ಕೊಂಡಿದ್ದಾನೆ ಆಯ್ತಾ. ಆಮೇಲೆ ಇದರಲ್ಲಿ ಸ್ಪಿರಿಟ್ ಯಾವುದು ಆಯ್ತಾ, ದೈವ ಯಾವುದು, ಇದು ದೈವದ ಕ್ವಾಲಿಟೀಸ್ ಏನು, ಸ್ಪಿರಿಟ್ ಕ್ವಾಲಿಟೀಸ್ ಏನು. ಇವಾಗ ಸ್ಪಿರಿಟ್ ಕೂಡ ಪ್ರಿಡಿಕ್ಷನ್ ಹೇಳುತ್ತೆ, ದೈವನೂ ಪ್ರಿಡಿಕ್ಷನ್ ಹೇಳುತ್ತೆ. ಅದು ತಿಳ್ಕೊಬೇಕು ಅಂದರೆ ಅದರದ್ದೊಂದು ವಿದ್ಯೆ ಇದೆ.